ಜಮೀಯತ್ ಉಲಮಾ ಹಿಂದ್ ಅಧ್ಯಕ್ಷರಾದ ಪಿರ್ಜಾದೇವರೇ, ಕಾರ್ಯದರ್ಶಿ ಆದಂತ ಮಕಾಂದರ್ ಸರ್ ಅವರೇ, ಗದಗ ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರಾದಂಥ ಉಮರ್ ಫಾರೂಕ್ ಹುಬ್ಳಿ ಅವರೇ, ಗದಗ ಜಮಾತಿನ ಹಿರಿಯರಾದಂಥ ರಿಯಾಜ್ ಅವರೇ, ರಿಯಾಜ್ ಅತ್ತಾರ್ ಅವರೇ, ಮೊಹಮ್ಮದ್ ಅಕ್ಕಿ ಅವರೇ, ನಮ್ಮ ಅಂಜುಮನೆ ಇಸ್ಲಾಂ ಉಪಾಧ್ಯಕ್ಷರ ಎಕ್ಸ್ ಉಪಾಧ್ಯಕ್ಷರಾದಂಥ ಬಾಬಾಜಾನ್ ಬಳಗನೂರವರೇ, ಹಾಗೂ ಅಂಜುಮನೆ ಇಸ್ಲಾಂ ಎಕ್ಸ್ ಸದಸ್ಯರಾದಂಥ ಸಲೀಂ ಅವರೇ, ನಮ್ಮ ಸಲೀಂ ನರಗುಂದ್ ಅವರೇ, ತಹಶೀಲ್ದಾರ್ ಅವರೇ, ಹಾಗೂ ಎಲ್ಲ ಗೆಳೆಯರಿ, ನಾವು ಈ ನಿಮ್ಗೆ ಉತ್ತರ ಕರ್ನಾಟಕದಾಗ ಆದಂತ ನಮ್ಮ ಹಜ್ ಭವನ, ಆ ಹಜ್ ಭವನ ಬಗ್ಗೆ ಏನೈತಿ, ನಮ್ಮ ಕ್ಲಿಯರೆನ್ಸ್ ಏನೈತಿ, ನಮ್ಮ ಮಕಾಂದರ್ ಸರ್ ಅವರು ಮಾತಾಡ್ತಾರ. ನಮಸ್ಕಾರ ಎಲ್ರಿಗೂ. ಈ ಒಂದು ಪತ್ರಿಕಾ ಸಮಾವೇಶದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಗೌರವಾನ್ವಿತ ಜಮಯತ್ ಹಿಂದಿನ ಅಧ್ಯಕ್ಷರಾದಂಥ ಮೌಲಾನಾ ಇನಾಯತ್ ಅವರೇ, ಇನಾಯತ್ ಪೀಜಾದ ಸಾಹೇಬ್ರೆ, ಹಾಗೂ ಇನ್ನೂರ ಮುಫ್ತಿ ಸಾಹೇಬ್ರೆ, ನಮ್ಮ ಮೈನಾರಿಟಿ ಅಧ್ಯಕ್ಷರಾದಂಥ ಫಾರೂಕ್ ಹುಬ್ಬಳ್ಳಿ ಅವರೇ, ಹಾಗೂ ನಮಾಜಿ ಅವರೇ, ರಿಯಾಜ್ ಅತ್ತಾರ್ ಅವರೇ, ತಹಸೀಲ್ದಾರ್ ಅವರೇ, ಅವರಿವರೆನ್ನದೇ ಬಹಳಷ್ಟು ಸಮಾಜದ ಗೌರವಾನ್ವಿತ ಎಲ್ಲ ಹಿರಿಯ ಮುಖಂಡರೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಈ ಉತ್ತರ ಕರ್ನಾಟಕ ಭಾಗದ ಮುಸ್ಲಿಂ ಸಮುದಾಯದ ಬಹುದಿನದ ಬೇಡಿಕೆ ಆದಂತಹ ಹಜ್ ಭವನ ನಿರ್ಮಾಣ ಆಗಬೇಕು. ಈ ಭಾಗದಲ್ಲಿ ಹಜ್ ಯಾತ್ರಿಗಳಿಗೆ ಅನುಕೂಲ ಆಗಬೇಕು. ಇಲ್ಲಿಯ ವ್ಯಾಕ್ಸಿನೇಷನ್ ಆಗಿರ್ಬೋದು, ಇಲ್ಲಿಯ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿರ್ಬೋದು, ಇಲ್ಲಿನ ಮೂಲ ಸೌಕರ್ಯಗಳಾಗಿರ್ಬೋದು, ಇಲ್ಲೆಲ್ಲ ಪಡ್ಕೊಳ್ಳಲಿಕ್ಕೆ ಒಂದು ಹಜ್ ಭವನದ ಭಾಳ ಅವಶ್ಯಕತೆ ಇತ್ತು. ಪದೇ ಪದೇ ಸುಮಾರು 10 ವರ್ಷದಿಂದ 7 ಜಿಲ್ಲೆಯಿಂದ ಈ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ವಿ. ಈ ಸಾರಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಒಂದು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಗೌರವಾನ್ವಿತ ನಮ್ಮ ಸರ್ಕಾರಿ ಮುಖ್ಯ ಸಚೇತಕರು MLCಗಳಾದಂಥ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬರು ಅವರ ಮನವನ್ನು ಒಲಿಸಿ ಈ ಭಾಗದ ಒಂದು ಉತ್ತರ ಕರ್ನಾಟಕ ಭಾಗದ ಬೇಡಿಕೆ ಈಡೇರಿಸಲು ಅವರು ಬಹಳಷ್ಟು ಶ್ರಮಿಸಿದ್ದಾರೆ. ಪದೇ ನೋಡ್ತಾ ಇದ್ದೀವಿ. ನಾವು ಹಜ್ಗೆ ಹೋಗ್ಬೇಕಂದಾಗ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಬಹಳಷ್ಟು 2-3 ದಿನ ಕಾಲವನ್ನು ಅಲ್ಲಿ ಕಾಲ ವ್ಯತೀಸಿ ಟ್ರೈನಿಂಗ್ ಕ್ಯಾಂಪಲ್ಲಿ ಅಲ್ಲಿ ಭಾಗವಹಿಸಬೇಕಾಗ್ತಿತ್ತು, ಅಲ್ಲಿ ವ್ಯಾಕ್ಸಿನೇಷನ್ ಹಾಕೋಬೇಕಾಗ್ತಿತ್ತು, ಅಲ್ಲಿ ಕಾಗದ ಪತ್ರಗಳು ವೆರಿಫಿಕೇಶನ್ ಮಾಡ್ಕೋಬೇಕಾಗ್ತಿತ್ತು, ಭಾಳ ಸಮಯ ಹಿಡಿತಿತ್ತು, ಹಾಗೂ ಭಾಳಷ್ಟು ಹಣನೂ ಕೂಡ ಆಗ್ತಾ ಇತ್ತು. ಅದನ್ನು ತಪ್ಪಿಸುವ ಕೆಲಸ ಸನ್ಮಾನ್ಯ ಶ್ರೀ ಸಲೀಂ ಸಾಹೇಬರು ತಾವು ಭಾಳಷ್ಟು ಶ್ರಮಪಟ್ಟು ನಮಗೇನು ಮಾಡಿಕೊಟ್ಟಿದ್ದಾರೆ. ನಿಜವಾಗ ನಾವೆಲ್ಲರೂ ಅವರಿಗೆ ಭಾಳ ಗೌರವದಿಂದ ಅಭಿನಂದನೆ ಹೇಳ್ತಾ ಇದ್ದೀವಿ. ಏನು ಈ ಸರಿ ಹಜ್ ಭವನ ಅಲ್ಲಿ ಪ್ರಕಟಣೆಗೊಂಡಿದೆ, ಗುಲ್ಬರ್ಗ ಜೊತೆಗೆ ಹುಬ್ಳಿನೂ ಕೂಡ ಈಗಾಗಲೇ ಮೊನ್ನೆ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಆದಷ್ಟು ಬೇಗ ಈ ಮುಖಂಡರುಗಳೆಲ್ಲರೂ ಕಾಳಜಿ ವಹಿಸಿ ಆ ಭವನವನ್ನು ನಿರ್ಮಾಣವನ್ನು ಮಾಡಿ ಅಲ್ಲೇನ ಯಾತ್ರಿಗಳಿಗೆ ಅನುಕೂಲಕರ ಆಗುವ ರೀತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಅತಿ ಶೀಘ್ರದಲ್ಲಿ ಈಡೇರಲಿ ಅಂತ ಹೇಳಿ ನಮ್ಮೆಲ್ಲ ಉಲ್ಮಾಗಳು ಹಿರಿಯರು ನಾವೆಲ್ಲ ಆಶಿಸಿ ಮತ್ತೊಂದು ಸಾರಿ ಇದಕ್ಕೆ ಭಾಳಷ್ಟು ಪ್ರಯತ್ನಪಟ್ಟು ಯಶಸ್ವಿಯಾಗಿ ನಮಗೆ ಬಜೆಟ್ನಲ್ಲಿ ಬರಲಿಕ್ಕೆ ಅನುವು ಮಾಡಿಕೊಟ್ಟಂಥ ಸನ್ಮಾನ್ಯ ಶ್ರೀ ಸಲೀಂ ಸಾಹೇಬರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ, ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ಇದನ್ನು ಕುರಿತು ನಮ್ಮ ಹಿರಿಯರಾದಂತಹ ಮೌಲಾನ ಅವರು ಮಾತಾಡ್ತಾರೆ. ಎಲ್ಲ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರುತ್ತಾ ಹಾಗೂ ಹೋಳಿ ಹುಣ್ಣಿಮೆಯ ಅದು ಶುಭಾಶಯ ಕೋರುತ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ನಮ್ಮ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಎಲ್ಲ ಈ ಜಿಲ್ಲೆಗಳು ಬಂದು ಈ ಕ್ಷೇತ್ರಕ್ಕೆ ಹಜ್ ಭವನ ಇದ್ದಿದ್ದಿಲ್ಲ. ಎಲ್ಲ ಜನ ಮುಸ್ಲಿಂ ಬಾಂಧವರು ಇಲ್ಲಿಂದ ಒಂದು ಸುಮಾರು 500-500 ಕಿಲೋಮೀಟ್ರ್ ದೂರಷ್ಟು ಪ್ರಯಾಣ ಮಾಡಿ ಸಾಕಷ್ಟು ಪ್ರವಾಸದ ಸಂಕಟಗಳನ್ನು
ಅರ್ಥೈಸ್ತಾ ಈ ಹಜ್ ಯಾತ್ರೆಗೆ ಹೋಗ್ಬೇಕಾಗ್ತದೆ. ಭಾಳ ದಿವಸದ ಇದು ಒಂದು ಬೇಡಿಕೆ ಇತ್ತು. ನಮ್ಮ ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆಯ ಜನಾಂಗ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಪದೇ ಪದೇ ಹೇಳ್ತಾ ಇದ್ದೀವಿ, ಇದು ಮಾಡಬೇಕು. ಅವರು ಸಹ ಇದನ್ನು ಭಾಳಷ್ಟು ಗಮನಕ್ಕೆ ತಗೊಂಡು ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಇದನ್ನು ಮನವೊಲಿಸಿ ಹಾಗೂ ಸಲೀಂ ಅಹಮದ್ ಸಾಹೇಬರನ್ನು ಜೊತೆಗೂಡಿಸಿ ಈ ಒಂದು ಹಜ್ ಭವನನ್ನು ಮಂಜೂರು ಮಾಡಿಕೊಂಡು ನಮ್ಮ ಈ ಕ್ಷೇತ್ರಕ್ಕೆ ಭಾಳ ಅನುಕೂಲ ಮಾಡಿಕೊಟ್ರ. ಇದನ್ನು ನಾವು ಕಾಯಮಾಗಿ ಅವ್ರಿಗೆ ನೆನೆಸುವಂಥ ಕೆಲಸ ಮಾನ್ಯ ಎಸ್ ಕೆ ಪಾಟೀಲರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸಲೀಂ ಅಹಮದ್ ಸಾಹೇಬರಿಗೆ ಹಾಗೂ ಗಣ್ಯಮಾನ್ಯರಿಗೆ ಎಲ್ಲರಿಗೂ ಇದನ್ನು ಭಾಳ ನೆನೆಸುವಂಥ ಕೆಲಸ ಮಾಡ್ಯಾರ. ಈ ಕಾಂಗ್ರೆಸ್ ಸರ್ಕಾರ ಭಾಳ ನಮ್ಮ ಜನಾಂಗಕ್ಕೆ ಮುಸ್ಲಿಂ ಬಾಂಧವರಿಗೆ ಅನುಕೂಲ ಮಾಡಿಕೊಟ್ಟಿತ್ತು. ಈ ಸಂದರ್ಭದೊಳಗೆ ಅವರಿಗೆ ನಾವೆಲ್ಲ ಅವ್ರಿಗೆ ಧನ್ಯವಾದ ಹೇಳುತ್ತಾ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಈ ಪತ್ರಿಕಾಗೋಷ್ಠಿ ಕುಂತಿರ್ತಾ ಎಲ್ಲ ಗಣ್ಯಮಾನ್ಯರು ಇವ್ರ ಎಲ್ಲರ ತರಪಿಯಿಂದ ನಾವು ಅವರನ್ನು ಗೌರವಿಸ್ತೇವೆ, ಧನ್ಯಗಳನ್ನು ಹೇಳ್ತೇವೆ. अस्सलामु अलैकुम रहमतुल्लाहि व बरकातुहू। अल्लाह ताला के फजल से करम से उत्तर कर्नाटक के मुसलमानों के लिए बड़ी मशर्रत का, बड़ी खुशी की बात है। कई दिनों की मेहनत, कई दिनों की कोशिश, कई दिनों की भागदौड़ के बाद अल्हम्दुलिल्लाह सुम्मा अल्हम्दुलिल्लाह पूरे उत्तर कर्नाटक के 7 अज़ला का हज भवन बनाने का ख्वाब हमारे चीफ मिनिस्टर जनाब सिद्धरामैया साहब की बजट के अंदर हमारे जनाब सलीम अहमद साहब की कोशिश और मेहनत और फ़िक्र के ज़रिए लाया गया, और उनकी मेहनत और कोशिश के ज़रिए हमारे मिनिस्टर के ज़रिए इन 7 अज़ला के मुसलमानों के लिए एक हज भवन बनाना तय पाया। यह हमारे लिए बड़ी खुशी की बात है कि कई सालों की मेहनत अल्हम्दुलिल्लाह रमज़ान के महीने में अल्लाह ने उसे कबूल किया। तो लिहाजा इस अजीम काम के लिए हमारी मौजूदा हुकूमत कांग्रेस और इसके लिए कोशिश और मेहनत करने वाले हमारे गदग ज़िले के मिनिस्टर जनाब एस के पाटिल साहब हो, और हमारे खुसूसन इसके बारे में माइनॉरिटी के अध्यक्ष जनाब सलीम अहमद साहब, इनका दिल के गहराई से हम शुक्रिया अदा करते हैं। इन्होंने इस काम को आगे बढ़ाया और यहाँ तक कि इसके पूरा करने के लिए उन्होंने कोशिश की। तो लिहाजा हम तमाम मुसलमानों ने इस इलाके के अज़ला के ज़िम्मेदार उनके शुक्रिया अदा करते हैं और अल्लाह से दुआ भी करते हैं रमज़ान के महीने के अंदर अल्लाह तबारक व तआला इस काम को क़बूल अता फ़रमाए और इस काम में तरक्की अता फ़रमाए और इस काम के अंदर तेज़ी पैदा फ़रमाए और हमारा हज भवन पर बनकर जल्द से जल्द खड़ा हो जाए, और ताकि इस इलाके के तमाम लोगों के लिए तमाम सहूलतें आसानी हो जाए और हमारा हज का सफ़र सबके लिए क्या आसान अल्लाह ताला बनाए। अस्सलामु अलैकुम ವರಹಮತುಲ್ಲಾಹಿ ಆಯ್ತು, ನಮ್ಮ ಮಕಾಂದವರು ಆಯ್ತು, ನಮ್ಮ ಪಿಜಾದಿ ಮೌಲಾನ ಆಯ್ತು, ಎಲ್ಲರಿಗೆ ನಾನು ಪತ್ರಕರ್ತರವ್ರಿಗೆ ಎಲ್ಲರಿಗೆ ಸ್ವಾಗತ ಹೇಳಿ ಈ ಫಂಕ್ಷನನ್ನು ಮುಗಿಸ್ತೀನಿ.